ಹಲೋ ವ್ಯೂಯರ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಏನೋ ಒಂದು ರೀಸನ್ಗೆ ನೀವು ಕೆಲಸ ಬಿಟ್ಟಾಗ 3 ತಿಂಗಳು ನೋಟಿಸ್ ಕೊಡ್ಬೇಕು ಅನ್ನೋದು ನಿಮ್ಗೆ ತುಂಬಾ ಕಷ್ಟ ಆಗತ್ತೆ. ನಂಗೊತ್ತು ಎಲ್ರಿಗೂ ಇದು ತುಂಬಾ ಪ್ರಾಬ್ಲಮ್ ಅಂತ. ಬಿಕಾಸ್ ಬೇರೆ ಕಂಪ್ನಿಗಳಲ್ಲಿ ನಾವು ಇಂಟರ್ವ್ಯೂಗೆ ಹೋದಾಗ ಅವರು ಫಸ್ಟ್ ಕ್ವೆಶ್ಚನ್ ಕೇಳೋದೆ ಯಾವಾಗ ನೀವು ಜಾಯ್ನ್ ಆಗ್ತೀರಾ ಅಂತ. ಆ ಕಂಪ್ನಿಯಲ್ಲಿ ಅವ್ರಿಗೆ ಆ ಪೊಸಿಷನ್ ಫಿಲ್ ಮಾಡಕ್ಕೆ ತುಂಬಾ ಹರಿಬರಿಯಲ್ಲಿರ್ತಾರೆ. ಆದ್ರೆ ನಾವಿಲ್ಲಿ ಕೂತ್ಕೊಂಡು 3 ತಿಂಗಳು ನೋಟಿಸ್ ಪೀರಿಯಡ್ ಕೊಡ್ಬೇಕು ಅಂದ ತಕ್ಷಣ ಆ ಆಫರ್ ಕೈ ಬಿಟ್ಟು ಹೋಗುತ್ತೆ. ಯಾವ ಕಂಪ್ನಿಲ್ ತಾನೇ 3 ತಿಂಗಳು ಆ ಪೊಸಿಷನ್ ನ ಹಾಗೆ ಖಾಲಿ ಇಟ್ಕೊಂಡು ಕಾಯ್ತಾ ಕೂತಿರ್ತಾರೆ. ಈ ಪ್ರಾಬ್ಲಮ್ ಅನ್ನೆಲ್ಲ ಯಾರೆಲ್ಲ ಫೇಸ್ ಮಾಡ್ತಿದ್ದೀರಾ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇಲ್ಲಿದೆ. ಅದೇನಪ್ಪಾ ಅಂದ್ರೆ ಕೆಲಸ ಬಿಡುವ ನೋಟಿಸ್ ಪೀರಿಯಡ್ 3 ತಿಂಗಳಿಂದ 1 ತಿಂಗಳಿಗೆ ಇಳಿಸಲು ಒತ್ತಾಯ. ಕೆಲಸ ಬಿಡೋ ಮುನ್ನ 3 ತಿಂಗಳು ನೋಟಿಸ್ ಅವಧಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬಹುತೇಕ ಐಟಿ ಮತ್ತೆ ಬಿಪಿಒ ಉದ್ಯೋಗಿಗಳ ಪಾಲಿಗಿರುವ ರೂಲ್ಸ್. ಇದನ್ನ 1 ತಿಂಗಳಿಗೆ ಇಳಿಸಬೇಕು ಅಂತ ಒತ್ತಾಯಿಸಿ ಆನ್ಲೈನ್ ಅಭಿಯಾನ ಆರಂಭವಾಗಿದೆ. ಐಟಿ ಕಂಪನಿಗಳಲ್ಲಿ ಸದ್ಯಕ್ಕೆ ಇರೋ ಕೆಲಸ ಬಿಡುವ ನೋಟಿಸ್ ಪೀರಿಯಡ್ 3 ತಿಂಗಳಿಂದ 1 ತಿಂಗಳಿಗೆ ಇಳಿಸಕ್ಕೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದು, ಅದಕ್ಕೆ ಈವರೆಗೆ ಕನಿಷ್ಠ 34,000 ಮಂದಿ ಬೆಂಬಲ ಸೂಚಿಸಿದ್ದಾರೆ. ಲತೀಫ್ ಬನ್ಸಾಲ್ ಎಂಬುವರು ತನ್ನ change.org ಅರ್ಜಿಯನ್ನ ಕೇಂದ್ರ ಕಾರ್ಮಿಕ ಸಚಿವ ಬಂಡಾರು ದತ್ತಾತ್ರೇಯ ಅವರ ಹೆಸರಿನಲ್ಲಿ ಸಲ್ಲಿಸಿದ್ದು, 90 ದಿನಗಳ ನೋಟಿಸ್ ಅವಧಿಯಲ್ಲಿ ಕೆಲಸ ಮಾಡೋದಕ್ಕೆ ಸಮರ್ಥನೀಯ ಕಾರಣಗಳಿಲ್ಲ ಅಂತ ಹೇಳಿದ್ದಾರೆ. ಎಷ್ಟೋ ಜನ ತಮ್ಮ ಪರ್ಸನಲ್ ರೀಸನ್ಸ್ ಗೆ ಕೆಲಸ ಬಿಡೋರು 3 ತಿಂಗಳು ನೋಟಿಸ್ ಕೊಡೋ ನೆಸೆಸಿಟಿ ಇಲ್ಲ, ಹಾಗೆ ಆ ಅವಧಿಯಲ್ಲಿ ಕೆಲಸ ಮಾಡೋದು ಸರಿ ಇಲ್ಲ ಅಂತ ಬನ್ಸಾಲ್ ತಮ್ಮ ಅಪ್ಲಿಕೇಶನ್ ಅಲ್ಲಿ ಹೇಳಿದ್ದಾರೆ. ಯಾವುದೇ ಜವಾಬ್ದಾರಿ ಅಥವಾ ಕೆಲಸವನ್ನ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ತಂಡಕ್ಕೆ ವರ್ಗಾಯಿಸೋದಕ್ಕೆ 1 ತಿಂಗಳು ಟೈಮ್ ಸಾಕು. ಫಸ್ಟ್ ಆಫ್ ಆಲ್, ಈ ತರ 3 ಮಂತ್ಸ್ ನೋಟಿಸ್ ಪೀರಿಯಡ್ ಕೊಟ್ಟು ರಿಸೈನ್ ಮಾಡೋದು ಸರಿಯಲ್ಲ. ಯಾಕಂದ್ರೆ ನೋಟಿಸ್ ಪೀರಿಯಡ್ ಅನ್ನ ಸಹಿಸೋದೇ ಕಷ್ಟ. ಅದ್ರ ಜೊತೆಗೆ ಆ ಎಂಪ್ಲಾಯಿನ ತುಂಬಾ ಕೆಟ್ಟದಾಗಿ ನಡೆಸ್ಕೋತಾರೆ. ಯಾರು ನೋಟಿಸ್ ಪೀರಿಯಡ್ ಕಂಪ್ಲೀಟ್ ಮಾಡದೆ ಹಾಗೆ ಬಿಟ್ಬಿಡ್ತಾರೆ ಅವ್ರಿಗೆ ಸ್ಯಾಲರಿ ಕೊಡಲ್ಲ, ಜೊತೆಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಕೊಡಲ್ಲ, ತುಂಬಾ ಆಟ ಆಡಿಸ್ತಾರೆ. ಇನ್ನು ಎಂಪ್ಲಾಯೀಸ್ ಪಾಪ 3 ತಿಂಗಳು ನೋಟಿಸ್ ಪೀರಿಯಡ್ ಕೊಟ್ಟು ಇಲ್ಲಿ ವರ್ಕ್ ಮಾಡಿದ್ರೆ ಅಲ್ಲಿಗೆ ಅವ್ರು ತಗೊಂಡಿರೋ ಆ ಗೋಲ್ಡನ್ ಆಪರ್ಚುನಿಟಿನ ಹಾಳು ಮಾಡಬಹುದು ಅನ್ನೋ ಪ್ಲಾನ್ ಕೂಡ ಇರುತ್ತೆ ಕೆಲವು ಕಂಪನಿಗಳಿಗೆ. ಇದು ಐಟಿ ವಲಯ ಮಾತ್ರ ಅಲ್ಲ, ಬಿಪಿಒ ಮತ್ತಿತರ ವಲಯದಲ್ಲೂ ಇದೆ. ಇದು ತಪ್ಪಿಸಬೇಕು ಅಂತ ಕಂಪನಿಯೊಂದರ ಉದ್ಯೋಗಿ ಮಧುಸೂದನ್ ಅವರು ನಮ್ಮ ಒನ್ ಇಂಡಿಯಾ ಕನ್ನಡಕ್ಕೆ ತಿಳಿಸಿದ್ದಾರೆ. ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಈ 3 ಮಂತ್ಸ್ ನೋಟಿಸ್ ಪೀರಿಯಡ್ ಅನ್ನ ವಿರೋಧಿಸ್ತೀರಾ? ಹಾಗೆ ಆ ನೋಟಿಸ್ ಪೀರಿಯಡ್ ಅನ್ನ ಎಷ್ಟು ದಿನಕ್ಕೆ ಅಂದ್ರೆ 1 ಮಂತ್ ಅಥವಾ 15 ಡೇಸ್ಗೆ ಇಳಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಈ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.